ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಟೇಸ್ಟಿಯಾಗಿರುವ ರುಚಿಕರವಾಗಿರುವ ಒಂದು ಮೊಸರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ನೋಡುವ ಹೇಗಿದೆ ಅಂತ. ನೋಡಿ, ಇದರಲ್ಲಿ ದೊಡ್ಡ ಗ್ಲಾಸಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು ಇಬ್ಬರಿಗಾಗುವಷ್ಟು ಮಾಡ್ಕೋತಾ ಇದ್ದೀನಿ ಮೊಸರನ್ನ. ಇದನ್ನ ಒಂದು 3 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡೆ ಅದೇ ಗ್ಲಾಸಲ್ಲಿ 3 ಗ್ಲಾಸು ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಅನ್ನ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗಾಗಲಿ ಅಂತ 3 ಭಾಗದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಅನ್ನ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು 4 ವಿಸಲ್ಲು ಕೂಗಿಸ್ತಾ ಇದ್ದೀನಿ. ಅನ್ನ ಮೆತ್ತಗೆ ಬೇಯಬೇಕಿದು, ಆವಾಗ ಮೊಸರಿಗೆ ಚೆನ್ನಾಗಿ ಸೆಟ್ಟಾಗುತ್ತದು. ಅನ್ನ ಉದುದ್ರಿ ಇದ್ದರೆ ಮೊಸರನ್ನ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಅನ್ನ ಮೆತ್ತಗೆ ಬೇಯಿಸ್ಕೋಬೇಕು, ಅವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ. ಇಷ್ಟು ಬೇಯಿಸ್ಬೇಕು. ಅನ್ನ ಆದ ತಕ್ಷಣ ಈ ಥರ ಬಿಸಿಲೇ ನಾವು ಈ ಥರ ತಿರುಗಿಸ್ಬಿಟ್ರೆ ಫುಲ್ ಮ್ಯಾಶ್ ಆಗೋಗುತ್ತೆ ಅದು. ಇವಾಗ ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ಆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ನೋಡಿ, ಮನೇಲೇ ಹಾಕ್ಕೊಂಡು ಇಟ್ಕೊಂಡಿದ್ದು ಆ ಮೊಸರನ್ನೇ ಅದರೊಳಗಡೆ ಹಾಕ್ತಾಯಿದ್ದೀನಿ. ಅನ್ನ ಕೋಲ್ಡ್ ಆಗಿದೆ ನೋಡಿ. ಇವಾಗ ಬಿಸಿ ಅನ್ನಕ್ಕೆ ಸೇರಿಸ್ಬಾರ್ದು. ಅನ್ನ ಸ್ವಲ್ಪ ತಣ್ಣಗಾದಮೇಲೆ ಮೊಸರು ಸೇರಿಸ್ಕೊಂಡು ಈ ಥರ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಸ್ವಲ್ಪ ನೀರು ಸೇರಿಸಿದ್ದೀನಿ. ಅದಕ್ಕಿರಬೇಕು ಮೊಸರನ್ನ. ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ಚಿಕ್ಕದು ಪ್ಯಾನ್ ಇಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ ಒಂದು ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಈ 4 ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡಬೇಕು. ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆದ್ರೇ ಚೆನ್ನಾಗಿರೋದು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ. ನೋಡಿ, ಇದನ್ನು ಮೊಸರನ್ನಕ್ಕೆ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಫುಲ್ಲು ಇದು ತಣ್ಣಗಾಗಿದೆ ಇವಾಗ. ಅದು ಬಿಸಿ ಅನ್ನಕ್ಕೆ ಸೇರಿಸ್ಬಾರ್ದು, ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು. ಅನ್ನ ಮೊಸರು ಎರಡೂ ಬಿಸಿ ಅನ್ನಕ್ಕೆ ಸೇರಿಸಿರ್ತೀವಲ್ಲ ನಾವು. ಕೋಲ್ಡ್ ಆಗಿದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ. ನೋಡಿ, ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿದು ಹಾಕ್ತಾಯಿದ್ದೀನಿ. ಶುಂಠಿ ಹಾಕಿದ್ರೆ ಅದ್ರದ್ದು ರುಚಿನೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಹೋಳಷ್ಟು ಪೊಮೊಗ್ರಾನೇಟ್ ಹಾಕ್ತಾಯಿದ್ದೀನಿ. ನೋಡಿ, ಇದು ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಮೊಸರನ್ನ. ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಸೇಮ್ ಅದೇ ಥರ ರುಚಿ ಇರುತ್ತೆ. ನೋಡಿ, ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು.